ನಮಸ್ಕಾರ. ನಾವು ಇಷ್ಟು ದಿನ ಶಾರ್ಟ್ಸ್ಗಳನ್ನ ಮಾಡ್ತಾ ಇದ್ವಿ, ಅದು ನೀವು ಕೂಡ ನೋಡಿದೀರಾ ಅಂತ ಅನ್ಕೋತೀನಿ. ಈಗ ನಾವು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಾವು ಮನೆಯಲ್ಲೇ ಯೂಸ್ ಮಾಡಿರೋ ಅಂತ ಒಂದು ಹೋಮ್ ಮೇಡ್ ಶಾಂಪೂ ಮತ್ತು ಕಂಡೀಷನರ್ನ ತಿಳಿಸ್ಕೊಡೋಣ ಅಂತ. ಅದು ಹೇಗ್ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಓಕೆ, ಇದಕ್ಕೆ ಬೇಕಾಗುವ ಪದಾರ್ಥಗಳು ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ, ಅದು ಬೀಜ ತೆಗ್ದಿದ್ದೀವಿ. ಹಾಗೆ ಅಂಟ್ವಾಳಕಾಯಿ, ಅದ್ರದ್ದು ಬೀಜ ತೆಗೆದಿಟ್ಕೊಂಡಿದ್ದೀನಿ. ಅಲ್ವೇರಾ ಜೆಲ್, ಫ್ರೆಶ್ ಅಲ್ವೇರಾ ಜೆಲ್ ಇದೆ, ಮತ್ತು ದಾಸವಾಳದ ಎಲೆಗಳು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 2 ಟೀ ಸ್ಪೂನು ಮೆಂತ್ಯ ಮತ್ತು 2 ಟೀ ಸ್ಪೂನು ಕರಿ ಜೀರಿಗೆ, ಇಷ್ಟು ಬೇಕು. ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ಟೀಲ್ದು, ಅದಕ್ಕೆ ಫಸ್ಟ್ ನೀರ್ ಹಾಕಿ 1 ಲೀಟರ್ ಆಗೋಷ್ಟು ನೀರ್ ಹಾಕಿದ್ರೆ ಸಾಕು. ನೀರ್ ಹಾಕಿದ್ಮೇಲೆ ಈ ನಾನು ಹೇಳಿದಂತ ಪದಾರ್ಥಗಳನ್ನ ಒಂದೊಂದೇ ಹಾಕಿ ಅದರಲ್ಲಿ ಅಂಟ್ವಾಳಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅಲ್ವೇರಾ, ಇದು ಫ್ರೆಶ್ ಅಲ್ವೇರಾ. ಫ್ರೆಶ್ ಅಲ್ವೇರಾ ಇದ್ರೆ ಒಳ್ಳೇದು. ದಾಸವಾಳದ ಎಲೆಗಳು, ಹಾಗೆ ಮೆಂತ್ಯ 2 ಟೀ ಸ್ಪೂನು ಹೇಳಿದ್ನಲ್ಲ, ಅದನ್ನ ಹಾಕಿ. ಕಪ್ಪು ಜೀರಿಗೆ ಹಾಕಿ. ಇಷ್ಟನ್ನ ಒಂದ್ಸತಿ ಕಲಸಿ. ಈ ಮಿಶ್ರಣವನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ನೀರು ಸ್ವಲ್ಪ ಕಡಿಮೆ ಹಾಕ್ಬೇಕು. ಅದು ಕುದಿ ಬರ್ತಾ ಇರ್ಬೇಕಾದ್ರೆ ನೊರೆಗಳು ಬರುತ್ತೆ, ಏನೂ ಆಗಲ್ಲ, ಹಾಗೆ ಬಿಡಿ. ಇದು ಆರದ ಮೇಲೆ ಏನಾಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಅಷ್ಟರವರೆಗೆ ನೀವು ಈ ವಿಡಿಯೋನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಹಾಗೆ ನನ್ನ ಶಾರ್ಟ್ಸ್ ಗಳನ್ನ ಕೂಡ ನೋಡ್ಕೊಂಡ್ ಬನ್ನಿ. ಮತ್ತೆ ಸಿಗ್ತೀನಿ, 5 ನಿಮಿಷ ಅಷ್ಟೇನೆ. ಓಕೆ, ಇದು ಕುದಿಲಿ, ಆಮೇಲೆ ಮತ್ತೆ ಭೇಟಿ ಆಗೋಣ. ಈಗ ಏರ್ ಕಂಡೀಷನರ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗುವ ವಿಧಾನ ತುಂಬಾ ಈಸಿ. 3 ಪದಾರ್ಥಗಳು. ಅದು ಯಾವ್ದಾವ್ದು ಅಂದ್ರೆ, ಒಂದು ಅಕ್ಕಿ, ಮನೆಯಲ್ಲೇ ಯೂಸ್ ಮಾಡುವಂತ ನೀವು ಅಕ್ಕಿ, ಹಾಗೆ ಅಗಸೆ ಬೀಜ ಮತ್ತು ನೀರು. ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ನೀರು ಹಾಕಿ, ಅಕ್ಕಿ ಹಾಕಿ, ಹಾಗೆ ಅಗಸೆ ಬೀಜ ಹಾಕಿ. ಇದು ಕುದಿಬೇಕು, ಚೆನ್ನಾಗಿ ಕುದಿದು ನೀರು ಅರ್ಧದಷ್ಟು ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. ಇದು ಹೀಗೆ ಬಿಡಿ, ಏನು ಮುಚ್ಚಕ್ ಹೋಗ್ಬೇಡಿ, ಅದು ಹಾಗೆ ಕುದೀಲಿ. ಓಕೆನಾ? ತಣ್ಣಗಾದ್ಮೇಲೆ ಈ ತರ ಸೋಸ್ಕೊಳ್ಳಿ. ಇದು ಉಳಿದಿರುವಂತ ಪದಾರ್ಥಗಳನ್ನ ಎಸೆಯಕ್ಕೆ ಹೋಗ್ಬೇಡಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಇದು ಕೂಡ ಯೂಸ್ ಆಗುತ್ತೆ. ಓಕೆನಾ? ಈಗ ನಮ್ಮ ಶಾಂಪೂ ರೆಡಿ ಆಗಿದೆ. ಕಂಡೀಷನರ್ದು ಅಕ್ಕಿ ಮತ್ತೆ ಅಗಸೆ ಬೀಜದ್ದು ಸ್ವಲ್ಪ ಬಿಸಿ ಇದ್ದಂಗೆನೆ ನೀವು ಇದರ ಸೋಸ್ಕೊಂಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಆಗಲ್ಲ, ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಇದಿಷ್ಟೇ ಬರೋದು. ಇದು ಕೂಡ ನೀವು ಬಿಸಾಕಕ್ಕೆ ಹೋಗ್ಬೇಡಿ. ಈ ಅಕ್ಕಿ ಮತ್ತೆ ಅಗಸೆ ಬೀಜ ಬೇಯಿಸಿರೋದನ್ನ ಹೀಗೆ ಇಡಿ, ಇದು ತಣ್ಣಗಾಗ್ಲಿ. ಇದು ಕೂಡ ಯೂಸ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಕಂಡೀಷನರ್ ಇವಾಗ ತಣ್ಣಗಾಗ್ಲಿ, ಅದಕ್ಕೆ ಇದು ಸ್ಟೀಲ್ ಪಾತ್ರೆಯಲ್ಲಿ ತೆಗಿತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ,
ಮನೇಲಿ ಯೂಸ್ ಮಾಡಿರೋಂಥ ಹಳೆ ಶಾಂಪೂದು ಬಾಟಲ್ಸ್ಗಳಿರುತ್ತಲ್ಲ ಅದನ್ನು ಕ್ಲೀನಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ನೀವು ಸೋಸಿರುವಂಥ ಶಾಂಪೂ ಮತ್ತು ಕಂಡೀಷ್ನರ್ ಹಾಕಿ ಇಟ್ಕೋಬೋದು. ಏನೂ ಆಗಲ್ಲ, ಲಾಂಗ್ ಟೈಮ್ ನೀವು ಯೂಸ್ ಮಾಡ್ಬೋದು. ನೋಡಿ, ಹೋಮ್ ಮೇಡ್ ಶಾಂಪೂ ಹೇರ್ ಕಂಡೀಷ್ನರ್ ರೆಡಿಯಾಗಿದೆ. ನಾನೀಗ ಆಯಿಲ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ವಾಶ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ನನ್ನ ಕೂದಲು ಹೇಗಾಗಿದೆ ಅಂತ. ಓಕೆನಾ? ಹೀಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮುಂದೆ ಇನ್ನಷ್ಟು ಹೋಮ್ ಮೇಡ್ ರೆಮಿಡೀಸ್ಗಳನ್ನೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನಾನು ನಿಮಗೆ ಹೆಚ್ಚು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು, ಬಾಯ್.